ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಾ ನವೀನ್ ಗೌಡ. ಇವತ್ತೇನಪ್ಪ ವ್ಲಾಗ್ ಅಂತಂದರೆ, ಇವತ್ತು ಭೀಮ್ನ ಅಮಾವಾಸ್ಯೆ ಇದೆ. ಸೊ ಭೀಮ್ನ ಅಮಾವಾಸ್ಯೆನ ಹೇಗೆಲ್ಲ ಮಾಡ್ತೀರಿ, ಆಚರಿಸ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹೀಗೆ ವಾಚ್ ಮಾಡ್ತಾ ಇರಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋಕ್ಕೆ ಹೋದೆ. ನಾನು ಸ್ನಾನ ಮಾಡೋಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಮನೆ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಬಿಡಿಸಿದ್ರು. ನಾನು ಸ್ನಾನ ಮುಗಿಸ್ಕೊಂಬಂದು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೆಗೆದು ದೇವ್ರ ಪಾತ್ರೆ ಎಲ್ಲ ತೊಳೆದೆ. ಅದಾದಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಸ್ಯಾರಿ ಉಟ್ಕೊಂಬಂದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಸ್ನಾನ ಮಾಡ್ಕೊಂಬಂದರು. ಅವರು ಸ್ನಾನ ಮಾಡ್ಕೊಬಂದು ರೆಡಿ ಆದರು. ಅದಾದಮೇಲೆ ನಾನು ಅವ್ರ ಕೈಯಲ್ಲೇ ಹೂವು ಮುಡಿಸ್ಕೊಂಡು ದೇವ್ರ ದೀಪ ಹಚ್ಚಿದೆ. ದೇವ್ರ ದೀಪ ಹಚ್ಚಿ ಭೀಮ್ನ ಅಮಾವಾಸ್ಯೆ ಬಂದುಬಿಟ್ಟು ಭೀಮ್ನ ಅಮಾವಾಸ್ಯೆ ದಿವಸ ಪೂಜೆ ಮಾಡಬೇಕಾದ್ರೆ ಗಂಡನಿಗೆ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಂಡು ಪೂಜೆ ಮಾಡಬೇಕು. ಸೊ ಹಾಗಾಗಿ ಬೇಡ್ಕೊಂಡು ಪೂಜೆ ಮಾಡಿದೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಪಾದ ಪೂಜೆ ಮಾಡಿದೆ. ಪಾದ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಎತ್ತೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಮಾತ್ರ ಫೋನಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾನು ಪೂಜೆ ಅದೆಲ್ಲ ರೆಡಿ ಮಾಡೋ ಅಷ್ಟೊತ್ತಲ್ಲಿ ಟೈಮ್ ಆಗೋಗಿತ್ತು. ಅದಕ್ಕೆ ನಮ್ಮ ಅತ್ತೆ ಚಿತ್ರಾನ್ನ ಮಾಡಿ ಕೇಸರಿಬಾತ್ ಮಾಡಿದರು. ತಿಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವು ಹೊಸೂರು ಸೈಡ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರಿ. ಇವತ್ತು ಅಮಾವಾಸ್ಯೆ ಇತ್ತು ಅಂದ್ಬಿಟ್ಟು ನಮ್ಮ ಅತ್ತೆ ದೂರ ಎಲ್ಲೂ ಬೇಡ, ಹತ್ರ ಇಲ್ಲೆಲ್ಲಾದರೂ ಹೋಗ್ಬಿಟ್ಟು ಬಂದ್ವಿ ಅಂತ ಅಂದರು. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಮನೆ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಮನೆ ದೇವ್ರು ಬಂದು ಚಿಂತಾಮಣಿಯಲ್ಲಿರೋದು. ಬಟ್ ಚಿಂತಾಮಣಿಗೆ ಯಾವಾಗೂ ಹೋಗಿ ಪೂಜೆ ಮಾಡ್ಕೊಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ದೇವ್ರದ್ದು ಒಂದು ವಿಗ್ರಹನ ತಂದು ನಮ್ಮ ಊರಿಂದ ಒಂದು 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೋಗೋದಕ್ಕೆ. ಅಲ್ಲಿ ದೇವ್ರ ವಿಗ್ರಹನ ತಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ಬಂದ್ವಿ. ಬರ್ತಾ ಹೊಲ ಗದ್ದೆ, ನಮ್ಮದು ಬಂದು ಹಳ್ಳಿ ಅಲ್ವಾ, ಸೊ ಹಾಗಾಗಿ ಎಲ್ಲ ಹೊಲ ಗದ್ದೆ ಎಲ್ಲ ಇತ್ತು. ಎಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ. ಫೈನಲಾಗಿ ಮನೆಗೆ ಬಂದು ಸೇರಿದ್ವಿ. ಗಂಡನಿಗೆ ಆಯುಷ್ಯು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭೀಮ್ನ ಅಮಾವಾಸ್ಯೆ ಮಾಡ್ತಾರೆ. ಒಬ್ಬೊಬ್ಬರು ಉಪವಾಸ ಇರ್ತಾರೆ, ವ್ರತ ಎಲ್ಲ ಮಾಡ್ತಾರೆ. ಬಟ್ ನಾನು ಉಪವಾಸ ಇರೋದಿಲ್ಲ. ನಾನು ಶಿವರಾತ್ರಿ ಹಬ್ಬದ ದಿವಸ ಮಾತ್ರ ಉಪವಾಸ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವ ಹಬ್ಬಕ್ಕೂ ಉಪವಾಸ ಮಾಡೋದಿಲ್ಲ. ಫಸ್ಟು ತಿಂಗಳು ಸಂಕಷ್ಟ ಚತುರ್ಥಿ ದಿವಸ ಉಪವಾಸ ಮಾಡ್ತಿದ್ದೆ. ಬಟ್ ಇವಾಗ ಅದು ಮಾಡೋದಿಲ್ಲ. ಆ್ಯಂಡ್ ನಾನು ಕನ್ಸೀವ್ ಇರೋದ್ರಿಂದ ನಾನು ಯಾವ ಉಪವಾಸನೂ ಮಾಡ್ತಾಯಿಲ್ಲ. ನಾನು ಜಸ್ಟ್ ಮನೇಲಿ ಪೂಜೆ ಮಾಡಿ ಹಸ್ಬೆಂಡ್ ಪಾದಕ್ಕೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಇದು ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.